ಹೌ ಟು ಅವಾಯ್ಡ್ ಇನ್ಕಮ್ ಟ್ಯಾಕ್ಸ್ ನೋಟಿಸ್. ಸೊ ಆದಾಯ ತೆರಿಗೆಯಿಂದ ನೋಟಿಸ್ ತಪ್ಪಿಸಿಕೊಳ್ಳುವುದು ಹೇಗೆ? ಸೊ ನಿಮಗೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರದೇ ಇರೋದು ರೀತಿ ನೋಡ್ಕೊಳೋದು ಹೆಂಗೆ? ಸೊ ಏನೇನೆಲ್ಲ ಫಾಲೋ ಮಾಡ್ಬೇಕು ನೀವು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಾರ್ದು ಅಂತಂದ್ರೆ ನೋಡೋಣ. ಸೊ ಮಿನಿಮಮ್ ಕ್ಯಾಶ್ ಡೆಪಾಸಿಟ್ ಲಿಮಿಟ್, ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಎಷ್ಟು ಡೆಪಾಸಿಟ್ ಮಿನಿಮಮ್ ಮಾಡಬೇಕು, ಮತ್ತೆ ಎಷ್ಟು ಯು ಪಿ ಐ ಟ್ರಾನ್ಸಾಕ್ಷನ್ ಲಿಮಿಟ್ ಇದೆ. ನಾವು ಗೂಗಲ್ ಪೇ ಫೋನ್ ಪೇ ಮಾಡ್ತೀವಲ್ಲ, ಸೊ ಅದೆಷ್ಟು ಲಿಮಿಟ್ ಇದೆ, ಎಷ್ಟು ಸತಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಗೂಗಲ್ ಪೇ ಫೋನ್ ಪೇ ಮಾಡ್ಬೋದು. ಮತ್ತೆ ಕ್ರೆಡಿಟ್ ಕಾರ್ಡ್ ಯೂಸೇಜ್ ಲಿಮಿಟ್, ಸೊ ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಷ್ಟು ಅಮೌಂಟ್ ಗಂಟೆ ನಾವು ಯೂಸ್ ಮಾಡ್ಬೋದು, ಸ್ವೈಪ್ ಮಾಡ್ಬೋದು ನೋಡೋಣ. ಮತ್ತೆ ನಾವು ಬ್ಯಾಂಕ್ ಅಕೌಂಟ್ ಅಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡ್ತೀರಲ್ಲ, ಸೊ ಅದಕ್ಕೂ ಲಿಮಿಟ್ ಇದೆ. ಸೊ ಅದೆಷ್ಟು ಗಂಟೆ ಲಿಮಿಟ್ ಇದೆ, ಎಷ್ಟು ನಾವು ಡೆಪಾಸಿಟ್ ಮಾಡ್ಬೋದು ಮ್ಯಾಕ್ಸಿಮಮ್. ಸೊ ಎಲ್ಲ ನೋಡೋಣ. ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಓದ್ಕೊಳ್ಳಿ, ಬೆಲ್ ಐಕಾನ್ ಓದ್ಕೊಳ್ಳಿ, ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು. ಓಕೆನಾ? ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಫೈನಾನ್ಷಿಯಲ್ ಕಂಟೆಂಟ್ನ ಆಗ್ತಾ ಇರ್ತೀನಿ. ಫೈನ್. ಕ್ಯಾಶ್ ಡೆಪಾಸಿಟ್ ಆರ್ ಟ್ರಾನ್ಸಾಕ್ಷನ್. ಸೊ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಗಂಟ ನೀವು ಮ್ಯಾಕ್ಸಿಮಮ್ ಡೆಪಾಸಿಟ್ ಮಾಡ್ಬೋದು. ನೀವು ಡೆಪಾಸಿಟ್ 10 ಲಕ್ಷಕ್ಕಿಂತ ಮೇಲ್ಗಡೆ ಡೆಪಾಸಿಟ್ ಮಾಡಿದ್ರೆ ಒಂದು ಫೈನಾನ್ಷಿಯಲ್ ಇಯರ್ಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ನೀವು ಕೇಳ್ಬೋದು, ಸರ್ ನಾನು ಈ ತಿಂಗಳು ಒಂದು 5 ಲಕ್ಷ ಡೆಪಾಸಿಟ್ ಮಾಡ್ತೀನಿ, ಬರೋ ತಿಂಗಳು ಒಂದು 5 ಲಕ್ಷ ಡೆಪಾಸಿಟ್ ಮಾಡ್ತೀನಿ, ಸೊ ಅವಾಗೇನು ಪ್ರಾಬ್ಲಮ್ ಆಗಲ್ವಾ ಅಂತ. ಹಂಗಲ್ಲ. ನೀವು ಒಂದು ಫೈನಾನ್ಷಿಯಲ್ ಇಯರ್ಗೆ 10 ಲಕ್ಷ ಮೇಲೆ ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಐ ಟಿ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ಸೊ ನೀವು ನೋಟಿಸ್ ಬಂದಾಗ ಅದು ನೀವು ಸಂಪಾದನೆ ಮಾಡಿರೋ ದುಡ್ಡು ನ್ಯಾಯವಾಗಿದೆ, ಲೀಗಲ್ ಆಗಿದೆ. ಸೊ ಅದಕ್ಕೆ ನಾನು ಐ ಟಿ ರಿಟರ್ನ್ ಪೇ ಮಾಡ್ತಾ ಇದೀನಿ ಅಂದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅಥವಾ ನೀವು ಬೇರೆ ಏನಾದರೂ ಇಲ್ಲಿಗಲ್ ಬಿಸ್ನೆಸ್ ಮಾಡಿ ಏನಾದರೂ ನೀವು ಡೆಪಾಸಿಟ್ ಮಾಡಿದೀರಾ ಅಂತಂದ್ರೆ ನಿಮಗೆ ಐ ಟಿ ಡಿಪಾರ್ಟ್ಮೆಂಟ್ ಇಂದ ತೊಂದರೆ ಆಗುತ್ತೆ. ಓಕೆನಾ? ಅದಕ್ಕೆ ನಿಮಗೆ ಪೆನಾಲ್ಟಿ ಎಲ್ಲ ಬೀಳುತ್ತೆ ನಿಮಗೆ. ಅದನ್ನ ನೀವು ಐ ಟಿ ರಿಟರ್ನ್ ಪೇ ಮಾಡಿಲ್ಲ ಅಂದ್ರೆ. ಅರ್ಥ ಆಯ್ತಲ್ಲ? ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮಗೆ 10 ಲಕ್ಷಕ್ಕೆ ಮೇಲೆ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ನೋಟಿಸ್ ಖಂಡಿತ ಬರುತ್ತೆ. ಓಕೆನಾ? ಸೊ ಇವಾಗ ಕರೆಂಟ್ ಅಕೌಂಟ್. ಸೊ ಇವಾಗ ಕರೆಂಟ್ ಅಕೌಂಟ್ ಅಲ್ಲಿ ಎಷ್ಟು ನಾವು ಮ್ಯಾಕ್ಸಿಮಮ್ ಡೆಪಾಸಿಟ್ ಮಾಡ್ಬೋದು ಅಂತಂದ್ರೆ ಒಂದು ವರ್ಷಕ್ಕೆ 50 ಲಕ್ಷ ಗಂಟ ನೀವು ಡೆಪಾಸಿಟ್ ಮಾಡಬಹುದು. ಓಕೆನಾ? ಟ್ರಾನ್ಸಾಕ್ಷನ್ ಮಾಡ್ಬೋದು. ಇವಾಗ ಒಂದೇ ಅಲ್ಲ, ಬರೀ ಸರ್ ಡೆಪಾಸಿಟ್ ಮಾತ್ರನಾ ಅಂದ್ರೆ ಅಲ್ಲ. ಸೊ ಡೆಪಾಸಿಟ್ ಮತ್ತೆ ವಿಡ್ರಾ ಎರಡೂ ಸೇರಿಸಿ ನಿಮ್ಗೆ 50 ಲಕ್ಷಕ್ಕಿಂತ ಮೇಲ್ಗಡೆ ಟ್ರಾನ್ಸಾಕ್ಷನ್ ಆದ್ರೆ ನಿಮ್ಗೆ ಐ ಟಿ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬರುತ್ತೆ. ಓಕೆನಾ? ಸೊ ಇಲ್ಲೂ ಅಷ್ಟೇ, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲೂ ಅಷ್ಟೇ 10 ಲಕ್ಷಕ್ಕಿಂತ ಜಾಸ್ತಿ ಡೆಬಿಟ್ ಮತ್ತೆ ಕ್ರೆಡಿಟ್ ಎರಡೂ ಸೇರಿ 10 ಲಕ್ಷ ಜಾಸ್ತಿ ಆದ್ರೆ ಇವಾಗ ಫಾರ್ ಎಕ್ಸಾಂಪಲ್ಗೆ ನೀವು 10 ಲಕ್ಷ ಹಾಕಿದ್ರಿ, ಒಂದು ವರ್ಷದಲ್ಲಿ 10 ಲಕ್ಷ ಹಾಕಿದೀರಾ, ಮತ್ತೆ 10 ಲಕ್ಷ ಎತ್ತಿದ್ದೀರಾ, ಎಲ್ಲ ಈ ಒಂದು ವರ್ಷ ಫುಲ್ಲು ಸೇರಿಸಿ 10 ಲಕ್ಷ ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ ಅಂತಂದ್ರೆ ನಿಮ್ಗೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಗೆ ನೋಟಿಸ್ ಬರುತ್ತೆ. ಸೊ ಅದೇ ರೀತಿ ಕರೆಂಟ್ ಅಕೌಂಟ್ ಅಲ್ಲೂ ಅಷ್ಟೇ 50 ಲಕ್ಷಕ್ಕಿಂತ ಮೇಲ್ಗಡೆ ಡೆಪಾಸಿಟ್ ಮಾಡಿ ಟ್ರಾನ್ಸಾಕ್ಷನ್ ಆಗಿದೆ 50 ಲಕ್ಷ ಮೇಲೆ ಅಂತ ಹೇಳಿದ್ರೆ ನಿಮ್ಗೆ ನೋಟಿಸ್ ಬರುತ್ತೆ. ಸೊ ಅದು ನಿಮ್ಗೆ ನಾರ್ಮಲ್ ಆಗಿ ನೀವು ಅದಕ್ಕೆ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಕರೆಂಟ್ ಅಕೌಂಟ್ ಇರೋರು ಮಾಡೋದೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಐ ಟಿ ರಿಟರ್ನ್ ಫೈಲ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇನ್ನೊಂದು ಹೇಳೋದನ್ನ ಮರ್ತೋದೆ. ಸೊ ನೀವು ಯಾವುದೇ ಒಂದು ಜ್ಯುವೆಲ್ಲರಿ ಅಂಗಡಿಗೆ ಹೋಗಿ, ಸೊ ಅಲ್ಲಿ ನಿಮ್ಗೆ 2 ಲಕ್ಷಕ್ಕಿಂತ ಮೇಲ್ಗಡೆ ಕ್ಯಾಶ್ ಅಲ್ಲಿ ನಿಮ್ಗೆ ಟ್ರಾನ್ಸಾಕ್ಷನ್ ಮಾಡ್ಸಲ್ಲ. ನೀವು ಯಾವುದೇ ಒಡವೆ ಅಂಗಡಿಗೆ ಶೋರೂಮ್ಗೆ ಹೋಗಿ ನಿಮ್ಗೆ 2 ಲಕ್ಷಕ್ಕಿಂತ ಏನಾದ್ರು ಪರ್ಚೇಸ್ ಮಾಡಿದ್ರೆ, 2 ಲಕ್ಷಕ್ಕಿಂತ ಮೇಲೆ ವಸ್ತುಗಳು ಏನಾದ್ರು ಪರ್ಚೇಸ್ ಮಾಡಿದ್ರೆ, ನೀವು ಒಂದು 5 ಲಕ್ಷ ಐಟಮ್ನ ಪರ್ಚೇಸ್ ಮಾಡಿದಿರಾ ಅಂತ ಅನ್ಕೊಳ್ಳಿ, ನೀವು 5 ಲಕ್ಷ ಕ್ಯಾಶ್ ಅಲ್ಲಿ ಕೊಡಿ, ಅವ್ರು ಇಸ್ಕೊಳೋದಿಲ್ಲ. ಸರ್ ನಮ್ಮ ಮ್ಯಾಕ್ಸಿಮಮ್ ಲಿಮಿಟ್ ಅವ್ರು 2 ಲಕ್ಷ ಮಾತ್ರನೇ ಅವರು ಶೋರೂಮ್ ಅವರು ಈಸ್ಕೊಳೋದು, ಜ್ಯುವೆಲ್ಲರಿ ಅಂಗಡಿಯವರು ಈಸ್ಕೊಳೋದು. ಓಕೆನಾ? 2 ಲಕ್ಷಕ್ಕಿಂತ ಮೇಲ್ಗಡೆ ನೀವೇನಾದ್ರು ಕ್ಯಾಶ್ ಕೊಟ್ರೆ ಅವ್ರು ಈಸ್ಕೊಳೋದಿಲ್ಲ. ನೀವು ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡಿ ಅಂತಾರೆ. ಯಾಕಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಪ್ರಾಬ್ಲಮ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೇಕು. ಓಕೆನಾ? ಅಬ್ಸರ್ವ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. 2 ಲಕ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ಒಡವೆ ತಗೊಂಡ್ರೆ ನೀವು ಕ್ಯಾಶ್ ಅಲ್ಲಿ ಕೊಟ್ರೆ ಅವ್ರು ಈಸ್ಕೊಳಲ್ಲ. 2 ಲಕ್ಷಕ್ಕಿಂತ ಮೇಲ್ಗಡೆ ಪರ್ಚೇಸ್ ಮಾಡ್ತಾ ಇದೀರಾ ಅಂದ್ರೆ ನೀವು ಅಕೌಂಟ್ ಮುಖಾಂತರನೇ ನೀವು ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಓಕೆನಾ? ಯು ಪಿ ಐ ಟ್ರಾನ್ಸಾಕ್ಷನ್ ಲಿಮಿಟ್. ಸೊ ನೀವು ಯು ಪಿ ಐ ಟ್ರಾನ್ಸಾಕ್ಷನ್ ಲಿಮಿಟ್ ನಾವು ಮಾಡ್ತೀವಲ್ಲ, ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡ್ತೀವಲ್ಲ, ಸೊ ಅದು ಒಂದು ತಿಂಗಳಿಗೆ 500 ಟ್ರಾನ್ಸಾಕ್ಷನ್ ಮಾತ್ರ ಇರ್ಬೇಕಂತೆ. ಓಕೆನಾ? ಸೊ 500 ಟ್ರಾನ್ಸಾಕ್ಷನ್ ಡೆಬಿಟ್ ಆಗಿರ್ಬೋದು, ಕ್ರೆಡಿಟ್ ಆಗಿರ್ಬೋದು, ಅಂದ್ರೆ ನಾವು ಪೇ ಮಾಡೋದಾಗಿರ್ಬೋದು ಅಥವಾ ರಿಸೀವ್ ಮಾಡೋದಾಗಿರ್ಬೋದು, 500 ಟ್ರಾನ್ಸಾಕ್ಷನ್ ಮಾತ್ರ ಇರಬೇಕು ಅಂತೆ. ಅದಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಪಕ್ಕ ಐ ಟಿ ಅವ್ರಿಗೆ ಇದು ಹೋಗ್ಬಿಡುತ್ತೆ, ಮೆಸೇಜ್ ಹೋಗ್ಬಿಡುತ್ತೆ, ಇವ್ರು ತುಂಬಾ ಟ್ರಾನ್ಸಾಕ್ಷನ್ ಮಾಡ್ತಾವ್ರೆ ಅಂತ ಡಿಪಾರ್ಟ್ಮೆಂಟ್ಗೆ. ಸೊ ಅವ್ರು ನೋಡ್ತಾರೆ ಏನ್ ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಅಂತೇಳಿ. ಸೊ 500 ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಗೆ ನೋಟಿಸ್ ಬರುತ್ತೆ. ಸೊ ಇವಾಗ ನಾವು ಚಿಕ್ಕ ಅಂಗಡಿಯವರು ಇರ್ಬೋದು, ಗ್ರಾಸರಿ ಶಾಪ್ ಅವರೆಲ್ಲ ಇರ್ತಾರೆ. ಸೊ ಅವರು ಯಾವಾಗೂ ನಾವು ಒಂದು ಬಿಸ್ಕೆಟ್ ತಗೊಬೇಕು ಅಂತ ಹೇಳಿದ್ರು ನಾರ್ಮಲ್ ಕಸ್ಟಮರ್ ಆದ್ಮೇಲೆ ಒಂದು 10 ರೂಪಾಯಿ ಆದ್ರೂ ನಾನು ಇವಾಗ ಗೂಗಲ್ ಪೇನೇ ಮಾಡೋದು, ಫೋನ್ ಪೇನೇ ಮಾಡೋದು. ಓಕೆ, ಕರೆಕ್ಟ್ ಅಲ್ವಾ? ಸೊ ಅವ್ರಿಗೆ ಈ ರೀತಿ ಮಾಡೋದ್ರಿಂದ ಇವ್ರಿಗೆ ಪಾಪ ತೊಂದರೆ ಆಗೇ ಆಗುತ್ತೆ. ನೋಡ್ತಾರೆ ಯಾಕೆ ಇಷ್ಟೊಂದು ಟ್ರಾನ್ಸಾಕ್ಷನ್ ಮಾಡ್ತಾರೆ, ಏನ್ ಬಿಸ್ನೆಸ್ ಮಾಡ್ತಾವ್ರೆ ಅಂತ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಸಣ್ಣ ಅಂಗಡಿ ಇಟ್ಕೊಂಡಿರೋರು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ.
ಸೊ ನಿಮ್ಗೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಮ್ಯಾಕ್ಸಿಮಮ್ ನಿಮಗೆ 10 ಲಕ್ಷ ಗಂಟ ಮಾತ್ರ ನಿಮಗೆ ಲಿಮಿಟ್ ಇರೋದು, ಅಂದ್ರೆ ಡೆಬಿಟ್ ಆದ್ರೆ ಕ್ರೆಡಿಟ್ ಆದ್ರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ. ಅದಕ್ಕೆ ಜಾಸ್ತಿ ಆದ್ರೆ ನೀವು ಸುಮ್ಮನೆ ನಮಗೆ IT ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಬರೋದು, ಅಂದ್ರೆ ನೋಟಿಸ್ ಬರೋದು, ಇದೆಲ್ಲ ತೊಂದರೆ ಆಗುತ್ತೆ. ಸೊ ಯಾಕೆ ಬೇಕು ನಮ್ಗೆ ಈ ತೊಂದರೆ ಅಲ್ಲ? ಅದಕ್ಕೆ ಬದಲು ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಂದ ಕರೆಂಟ್ ಅಕೌಂಟ್ಗೆ ಕನ್ವರ್ಟ್ ಮಾಡ್ಕೊಬಿಡಿ. ಸೊ ನೀವು 50 ಲಕ್ಷ ಗಂಟ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ಅಂಗಡಿಯವರು ಇದ್ರೆ ಒಂದು 50 ಲಕ್ಷ ಗಂಟ ಆಗದೆ ಇರ್ಬೋದು, ಬಟ್ ಆದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಆ ಕರೆಂಟ್ ಅಕೌಂಟ್ ಮಾಡ್ಬಿಟ್ರೆ ಸುಲಭ ಆಗ್ಬಿಡುತ್ತಲ್ವಾ, 50 ಲಕ್ಷ ಗಂಟ ಲಿಮಿಟ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಡೆಪಾಸಿಟ್, ಸೊ ನೀವೇ ಬ್ಯಾಂಕ್ ಅಲ್ಲಿ ನಾವು ಇಡ್ತೀವಲ್ಲ, ಫಿಕ್ಸ್ ಡೆಪಾಸಿಟ್ ಮಾಡ್ತೀವಲ್ಲ, ಸೊ ಅದೇನಾದ್ರು ಕ್ಯುಮ್ಯುಲೇಟಿವ್ ಫಿಕ್ಸ್ ಡೆಪಾಸಿಟ್ ಆಗಿದ್ರೆ, ಅಂದ್ರೆ ಇವಾಗ ನೀವು 10 ಲಕ್ಷ ಡೆಪಾಸಿಟ್ ಮಾಡಿದ್ರಿ, ಫಿಕ್ಸ್ ಡೆಪಾಸಿಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಮತ್ತೆ ಅದ್ರ ಬಡ್ಡಿ ಸೇರಿ ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಆಯ್ತು ಒಂದು ವರ್ಷದಲ್ಲಿ ಅಂದ್ರೆ, ಆವಾಗ ನಿಮ್ಗೆ IT ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ಅವರೇ ನಿಮ್ಗೆ ಅವರು IT ಡಿಪಾರ್ಟ್ಮೆಂಟ್ ಹೇಳ್ತಾರೆ 10 ಲಕ್ಷಕ್ಕಿಂತ ಜಾಸ್ತಿ ಡೆಪಾಸಿಟ್ ಆಗಿದೆ, ಫಿಕ್ಸ್ ಡೆಪಾಸಿಟ್ ಆಗಿದೆ ಈ ಅಕೌಂಟ್ ಅಲ್ಲಿ, ಸೊ ನೋಡಿ ಅಂತ. ಸೊ ಅವಾಗ IT ಡಿಪಾರ್ಟ್ಮೆಂಟ್ ಅವರು ಕೇಳ್ತಾರೆ, ಇಷ್ಟು ದುಡ್ಡು ಎಲ್ಲಿ ಬಂತು ಒಂದೇ ಸತಿ ನಿನ್ಗೆ 10 ಲಕ್ಷಕ್ಕಿಂತ ಮೇಲೆ ಅಂತ. ನೀವು PF ವಿಡ್ರಾ ಮಾಡಿದ್ರೆ ಅಥವಾ ಏನಾದ್ರು ಲ್ಯಾಂಡ್ ಸೇಲ್ ಮಾಡಿ ಫಿಕ್ಸ್ ಡೆಪಾಸಿಟ್ ಮಾಡಿದ್ರೆ, ನೀವು ಅದಕ್ಕೆ ಪ್ರೂಫ್ ಕೊಟ್ರೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದು ಬೇರೆ ಏನಾದ್ರು ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರೂಫ್ ಕೊಡೋದು ಮುಖ್ಯ ಆಗುತ್ತೆ, ಏನೇ IT ಡಿಪಾರ್ಟ್ಮೆಂಟ್ಗಾಗಲಿ. ಮತ್ತೆ ವರ್ಷ ನಿಮ್ಮ ಇನ್ಕಮ್ ಜಾಸ್ತಿ ಇದ್ರೆ IT ರಿಟರ್ನ್ ಫೈಲ್ ಮಾಡೋದು ಕಂಪಲ್ಸರಿ. ಇಲ್ಲ ಅಂದ್ರೆ ಸುಮ್ಮನೆ ಫೈನ್ ಹಾಕ್ತಾರೆ. ಓಕೆನಾ? ಏನಾದ್ರೂ ನೀವು IT ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ. ಕ್ರೆಡಿಟ್ ಕಾರ್ಡ್ ಯೂಸೇಜ್, ಸೊ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ಒಂದು ವರ್ಷದೊಳಗೆ ಸ್ವೈಪ್ ಮಾಡಿದ್ರೆ, ಖರ್ಚು ಮಾಡ್ತಾ ಇದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ, ನಿಮ್ಗೆ ಫಾರ್ಮ್ 26AS ಮುಖಾಂತರ IT ಡಿಪಾರ್ಟ್ಮೆಂಟ್ಗೆ ನೋಟಿಫಿಕೇಶನ್ ಹೋಗ್ಬಿಡುತ್ತೆ, ಇವರು ಜಾಸ್ತಿ ಕ್ರೆಡಿಟ್ ಕಾರ್ಡ್ ಯೂಸೇಜ್ ಮಾಡ್ತಿದ್ದಾರೆ ಅಂತೇಳಿ. ಸೊ ಅವ್ರು ಕ್ರೆಡಿಟ್ ಕಾರ್ಡ್ ಜಾಸ್ತಿ ಯೂಸೇಜ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ನಿಮಗೆ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ IT ಡಿಪಾರ್ಟ್ಮೆಂಟ್ ಕಡೆಯಿಂದ. ಹುಷಾರಾಗಿ. ಓಕೆನಾ? ಸೊ ಯಾಕಪ್ಪ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ? ದಯವಿಟ್ಟು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಕ್ ಹೋಗಬೇಡಿ. ಯಾವುದೇ ಟ್ರಾನ್ಸಾಕ್ಷನ್ಗಾಗಲಿ, ಯಾವುದೇ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ದುಡ್ಡನ್ನ ಸೇವ್ ಮಾಡಿಕೊಂಡು ಆಮೇಲೆ ಪರ್ಚೇಸ್ ಮಾಡಿ. ಇಲ್ಲ ಅಂದ್ರೆ ನಾವು ಒಂದ್ಸತಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಕಲ್ತ್ಕೊಬಿಟ್ರೆ ಜೀವನ ಪೂರ್ತಿ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡ್ತಾ ಇರ್ತೀರಾ, ಮತ್ತೆ ಅದರಲ್ಲಿಂದ EMI ಪೇ ಮಾಡ್ತೀರಾ. ಸೊ ಯಾಕೆ ಬೇಕು? ಕ್ರೆಡಿಟ್ ಕಾರ್ಡು ಒಂದು ಸ್ಕ್ಯಾಮ್ ತರ, ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಖರ್ಚು ಮಾಡಿಸುತ್ತೆ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಫೈನಾನ್ಷಿಯಲಿ. ಓಕೆನಾ? ಹೌ ಟು ಅವಾಯ್ಡ್ ಇನ್ಕಮ್ ಟ್ಯಾಕ್ಸ್ ನೋಟಿಸ್. ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬರೋದನ್ನ ತಪ್ಪಿಸೋದು ಹೆಂಗೆ? ಸೊ ನೀವು ಸಿಂಪಲ್ 3 ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಹೇಳ್ತೀನಿ ನೋಡಿ ಒಂದೊಂದಾಗೆ. ಇನ್ಕಮ್ ಇಸ್ ಲೆಸ್ ದೆನ್ ಎಕ್ಸ್ಪೆನ್ಸ್. ಇವಾಗ ಒಂದು ವ್ಯಕ್ತಿಗೆ 2 ಲಕ್ಷ ಗಂಟ ಒಂದು ತಿಂಗಳಿಗೆ ಸಂಬಳ ಇರುತ್ತೆ, ಅವ್ನು ಬರೀ 5,000 ಮಾತ್ರ ಖರ್ಚು ಮಾಡ್ತಾನೆ, ರಾಂಗಲ್ಲ. ಇವು ಇಷ್ಟೊಂದು ಇನ್ಕಮ್ ಇದೆ ಬಟ್ ಖರ್ಚೇ ಮಾಡ್ತಿಲ್ವಲ್ಲ. ಇವಾಗ ಯಾರೋ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ, ಬಿಸ್ನೆಸ್ ಮಾಡ್ತಾ ಇದ್ರೆ ಇನ್ಕಮ್ ಜಾಸ್ತಿ ಬರ್ತಾ ಇದೆ, ಎಕ್ಸ್ಪೆನ್ಸೇ ಆಗ್ತಾ ಇಲ್ಲ, ಖರ್ಚೇ ಆಗ್ತಾ ಇಲ್ಲ. ಸೊ ಅವಾಗ ಒಂದು ಡೌಟ್ ಇದೆಯಲ್ಲ, ಇನ್ಕಮ್ ಮಾತ್ರ ಬಿಸ್ನೆಸ್ ಮಾಡ್ತಿದ್ದಾನೆ, ಇನ್ಕಮ್ ಮಾತ್ರ ಚೆನ್ನಾಗಿ ಅಕೌಂಟ್ಗೆ ಬರ್ತಾ ಇದೆ, ಬಟ್ ಎಕ್ಸ್ಪೆನ್ಸೇ ಆಗ್ತಾ ಇಲ್ಲ, ಅಲ್ಲೂ ಏನೋ ಸಮಥಿಂಗ್ ಸಸ್ಪಿಷಿಯಸ್ ಅಂತ ಅನ್ಸಿದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇನ್ಕಮ್ ಮೋರ್ ದೆನ್ ಎಕ್ಸ್ಪೆನ್ಸ್. ನಿಮ್ಗೆ ತಿಂಗಳಿಗೆ 15,000 ಸಂಬಳ ಇರುತ್ತೆ, ಆಯ್ತಾ? ತಿಂಗಳಿಗೆ ನೀವು ಖರ್ಚು ಮಾಡ್ತಿರೋದು ನೋಡಿದ್ರೆ 30,000 50,000 ಗಂಟೆ ಖರ್ಚು ಮಾಡ್ತಾ ಇದೀರಾ, ಜಾಸ್ತಿ ಖರ್ಚು ಮಾಡ್ತಾ ಇದೀರಾ ಅಂದ್ರೂ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ನೀವು ಹೆಂಗೆ ಇಷ್ಟು ದುಡ್ಡು ಹೆಂಗ್ ಬಂತು? ಬಿಸ್ನೆಸ್ ಬರೀ ಇರೋದೇ 15,000 ತಿಂಗಳಿಗೆ, ಬಟ್ ಇಷ್ಟೊಂದು ಎಕ್ಸ್ಪೆನ್ಸ್ ಮಾಡ್ತಾವನೆ, ಹೆಂಗ್ ಆಗ್ತಾ ಇದೆ ಅಕೌಂಟ್ ಅಲ್ಲಿ? ಸೊ ಆವಾಗ್ಲೂ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನಿಮ್ಗೆ ನೋಟಿಸ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ವಾರ್ನಿಂಗ್ಸ್ ಎಲ್ಲ ಬರುತ್ತೆ. ಓಕೆನಾ? ಸೊ ನೋ ಇನ್ಕಮ್ ಬಟ್ ರೊಟೇಷನಲ್ ಕ್ರೆಡಿಟ್, ಇದು ಒಂದು ದೊಡ್ಡ ಪ್ರಾಬ್ಲಮ್. ಈಗ ಎಲ್ಲರಿಗೂ ಆಗುತ್ತೆ, ನನಗೂ ಆಗುತ್ತೆ. ಹೇಳ್ಬಿಡ್ತೀನಿ ಹಿಂಗೆ ಅಂತ. ಈಗ ನನ್ನ ಹತ್ರ ನಾನು ಸಂಪಾದನೆ ಮಾಡ್ತಲ್ಲ, ನನ್ನ ಅಕೌಂಟ್ ಅಲ್ಲಿ ಏನು ಇನ್ಕಮ್ ಇಲ್ಲ, ನಂಗೆ ಇನ್ಕಮೇ ಇಲ್ಲ. ಓಕೆನಾ? ಬಟ್ ನಾನು ಬೇರೆಯವರೆಲ್ಲ ಕ್ರೆಡಿಟ್ ಮಾಡ್ತಾರೆ ನನಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ಚೀಟಿ ನಡೆಸ್ತಾ ಇದ್ದೀನಿ. ಓಕೆನಾ? ನಾನು ಚೀಟಿ ನಡೆಸ್ತಾ ಇದ್ರೆ ಒಂದು 20 ಜನ ನನ್ನ ಅಕೌಂಟ್ಗೆ ಹಾಕ್ತಾರೆ. ಒಂದು ತಿಂಗಳಿಗೆ 10,000 ಒಬ್ಬೊಬ್ಬ ನನ್ನ ಅಕೌಂಟ್ಗೆ ಹಾಕ್ತಾರೆ. ಆವಾಗೂ ನನ್ನ ಅಕೌಂಟಿಂದ ನಾನೇನ್ ಮಾಡ್ತೀನಿ, ಬೇರೆಯವ್ರಿಗೆ ತಾನು ಕೊಡ್ತೀನಿ, ಜಸ್ಟ್ ರೊಟೇಷನ್ ಮಾಡ್ತಾ ಇದ್ದೀನಿ. ನೀವು ಒಬ್ಬ ವ್ಯಕ್ತಿಯಿಂದ ನಾನು ದುಡ್ಡು ಹಾಕ್ಸ್ಕೊಂತಾ ಇದೀನಿ, ಇನ್ನೊಬ್ಬನ್ ಕೊಡ್ತಾ ಇದೀನಿ. ಈ ತರ ರೊಟೇಷನ್ ಮಾಡಿದ್ರು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಸೇವಿಂಗ್ ಅಕೌಂಟ್ ಇಟ್ಟಿದ್ದೀರಾ, 10 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಗೆ ಎಲ್ಲಿಂದಪ್ಪ ಬಂತು ನಿನ್ಗೆ ಇಷ್ಟು ದುಡ್ಡು ಅಂತ ಪ್ರಾಬ್ಲಮ್ ಆಗೇ ಇತ್ತಲ್ಲ. ಹುಷಾರಾಗಿರಿ. ಈ ತರ ರೊಟೇಷನ್ ಮಾಡಕ್ ಹೋಗ್ಬೇಡಿ. ಮಾಡಿದ್ರೇನು ಒಂದು ಡಿಫ್ರೆಂಟ್ ಅಕೌಂಟ್ ಅಲ್ಲಿ ಮಾಡಿ. ಸೊ ಜಾಸ್ತಿ ಅಮೌಂಟ್ ಈ ತರ ರೊಟೇಷನ್ ಮಾಡಕ್ ಹೋಗ್ಬೇಡಿ. ಬೇರೆಯಿಂದ ಇಸ್ಕೊಂಡು ನಿಮ್ಮ ಅಕೌಂಟ್ ಹಾಕೊಂಡು ನಿಮ್ಮ ಅಕೌಂಟಿಂದ ಬೇರೆ ಅಕೌಂಟ್ ಹಾಕೋದು ಎಲ್ಲ ಮಾಡಕ್ ಹೋಗ್ಬೇಡಿ, ರೊಟೇಷನ್ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರ್ತದೆ. ಓಕೆನಾ? ಸೊ ವಿಡಿಯೋ ಚೆನ್ನಾಗಿದೆ, ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಕಮೆಂಟ್ಸ್ ಏನಾದ್ರು ಇದ್ರೆ, ಯಾವ್ದಾದ್ರು ಟಾಪಿಕ್ ಕವರ್ ಮಾಡಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಆ ವಿಡಿಯೋಸು ಹಾಕ್ತೀನಿ. ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಸೊ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್. ಬಾಯ್, ಟೇಕ್ ಕೇರ್.